ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 16, 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂತು. ಆಲ್ರೆಡಿ ಗುರುವಾರ ಎಲ್ರಿಗೂ ಕೂಡ ಹೇಳಿದ್ರು. ಬಟ್ ಇಲ್ಲಿ ಏನಂತ ಅಂದ್ರೆ ಕೆಲವೊಂದು ಮಹಿಳೆಯರು ಕೇಳ್ತಾ ಇದ್ದಾರೆ, ಸೊ ನಮ್ಮ ಖಾತೆಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಸರ್ಕಾರದ ಕಡೆಯಿಂದ ಇಲ್ಲಿ ಹಣ ಕನ್ಫರ್ಮ್ ಆಗಿ ಬಿಡುಗಡೆ ಆಗಿದೆಯಾ? ಸೊ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಬಿಡುಗಡೆ ಆಗಿದೆ? ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಬಂದಿಲ್ಲ, ಇನ್ಕ್ಲೂಡಿಂಗ್ ನಮಗೂ ಕೂಡ ಬಂದಿಲ್ಲ ಅಂತ ಇಲ್ಲಿ ಕ್ವೆಶನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಈ ಸರ್ಕಾರದ ಕಡೆಯಿಂದ ಮತ್ತೊಂದು ಹೊಸ ಮಾಹಿತಿ ಬಂದಿರುವಂತದ್ದು. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು ಹಣ ಬಿಡುಗಡೆ ಆಗತ್ತೆ ಅಂತ ಎಲ್ಲಾ ಕಡೆ ನ್ಯೂಸ್ ವೈರಲ್ ಕೂಡ ಆಯ್ತು. ಹಾಗಾಗಿ ಎಲ್ಲಾ ಮಹಿಳೆಯರು ಹೇಳ್ತಾ ಇದ್ದಾರೆ ಆಲ್ರೆಡಿ ಶುಕ್ರವಾರನೇ ಹಣ ಬಿಡುಗಡೆ ಆಗಿದೆ. ಇವತ್ತು ವಾರ ಆಗಿರೋದ್ರಿಂದ ಸೊ ಸೋಮವಾರ ಆಗಿದ್ರು ಆಲ್ರೆಡಿ ಶುಕ್ರವಾರ ಅಂತ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಇವತ್ತಿಗೆ 4 ಡೇಸ್ ಆಯ್ತು. ಆದ್ರೂ ಕೂಡ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ. ಸೊ ಯಾಕೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ? ಯಾಕೆಂತಂದ್ರೆ ಕೆಲವೊಂದು ಚಾನೆಲ್ಗಳಲ್ಲಿ ಹಣ ಬಂದಿದೆ ಅಂತ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಬಂದಿದೆ ಅಂದ್ಮೇಲೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಇಲ್ಲಿ ಕ್ವೆಶನ್ ಮಾಡ್ತಿರುವಂತದ್ದು. ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋದು ರ್ಯಾಂಡಮ್ ಆಗಿ ಬಿಡುಗಡೆ ಆಗುವಂತದ್ದು, ಜಿಲ್ಲೆವಾರವಾಗಿ ಇದನ್ನ ಬಿಡುಗಡೆ ಮಾಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಇವಾಗ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂತ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು ಎಲ್ರಿಗೂ ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನಾವು ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಹಣವನ್ನ ಬಿಡುಗಡೆ ಮಾಡಿದ್ವಿ. ಯಾಕೆಂತ ಅಂದ್ರೆ ಒಂದು ಹೊಸ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು. ಬೆಂಗಳೂರು ಸುತ್ತಮುತ್ತ ಇರುವಂತಹ 4-5 ತಾಲೂಕು ಆಫೀಸ್ಗಳೇನಿದೆ ಸೊ ಆ ಒಂದು ಆಫೀಸ್ಗಳಿಗೆ ಹಣ ಹೋಗುತ್ತೆ. ಆ ನಂತರ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬರುತ್ತೆ. ನೆಕ್ಸ್ಟ್ ನಿಮಗೆ ಆಸ್ ಯೂಶುವಲ್ ಯಾವ ರೀತಿ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಆಗಬೇಕು ಹಣ, ಸೊ ಅದೇ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಶುಕ್ರವಾರ ಹಣ ಬಿಡುಗಡೆ ಆಗಿರೋದು ಕನ್ಫರ್ಮ್, ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಬಟ್ ಏನಂತ ಅಂದ್ರೆ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ನಾವು ಹಣವನ್ನ ಬಿಡುಗಡೆ ಮಾಡಿದೀವಿ. ಸೊ ಹಾಗಾಗಿ ಏನಂತ ಅಂದ್ರೆ ಇವಾಗ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಸೊ ಆ ಒಂದು 2 ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಹಣ ಬಿಡುಗಡೆ ಆಗಿದೆ. ಇನ್ನ ಉಳಿದಂತಹ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಸೊ ಆ ಒಂದು ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಇನ್ನ ಕೆಲವೇ ದಿನಗಳಲ್ಲಿ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂತ ಅಂದ್ರೆ ಈ ತಿಂಗಳಲ್ಲಿ ನೀವು 17ನೇ ಕಂತಿನ ಹಣವನ್ನ ನಿರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ. ಕೇವಲ 16ನೇ ಕಂತಿನ ಹಣವನ್ನ ಈ ತಿಂಗಳು ಕ್ಲೋಸ್ ಒಳಗಡೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಟ್ರಯಲ್ ಟೆಸ್ಟ್ ರೀತಿ ಆ ಒಂದು 2 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಇನ್ನ ಈ ತಿಂಗಳ ಕೊನೆಯ ಅಷ್ಟರಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ವಿಷಯವನ್ನ ಕೇಳಿದ್ರೆ ನೀವು ಗ್ಯಾರಂಟಿ ಬೈಕೊಳ್ಳೋದಂತೂ. ಯಾಕೆಂತ ಅಂದ್ರೆ ಬಿಡುಗಡೆ ಆಯ್ತು ಅಂತ ಹೇಳ್ತೀರಾ, ಸೊ ಈ ಟ್ರಯಲ್ ಟೆಸ್ಟ್ ಅಂತ ಹೇಳ್ತೀರಾ ಅಂತ ಅವ್ರು ಹೇಳುವಂತಹ ಮಾತಿಗೆ ನಮಗೂ ಕೂಡ ಬೈತೀರಾ. ಸೊ ಹಾಗಾಗಿ ನಮ್ಗೆ ಏನಂತ ಅಂದ್ರೆ ಅವ್ರು ಕೊಡುವಂತಹ ಅಪ್ಡೇಟ್ ಅನ್ನ ನಾವು ತಿಳಿಸುವಂತ ಕರ್ತವ್ಯ ಅಷ್ಟೇ ನಮ್ದು. ಸೊ ನಾವಾಗೆ ಬಂದು ನಿಮ್ಗೆ ಏನೋ ಒಂದು ಸುಳ್ಳು ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಸರ್ಕಾರದವ್ರ ಮಾಹಿತಿ ಮಾತ್ರ ನಿಮ್ಗೆ ತಿಳಿಸುವಂತದ್ದು. ಸೊ ಕೇಳಿಸ್ಕೊಂಡವ್ರಿಗೆ ಏನ್ ಅನ್ಸುತ್ತೆ, ಯಾಕೆಂದ್ರೆ ನಮ್ಗೆ ಬೇಜಾರಾಗುತ್ತೆ. ಸೊ ಕೇಳಿಸ್ಕೊಂಡು ನಿಮಗೂ ಕೂಡ ಇದೇ ರೀತಿ ಬೇಜಾರಾಗುತ್ತೆ. ಸೊ ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರು ತುಂಬಾನೇ ಬೈತಿರ್ತೀರಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು ಇವಾಗ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಈ ತಿಂಗಳು ಕೊನೆಯಷ್ಟರಲ್ಲಿ 16ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂತೀರಾ. 17, 18ನೇ ಕಂತಿನ ಇನ್ನ ನೆಕ್ಸ್ಟ್ ಮಾರ್ಚ್ ತಿಂಗಳೇನಿದೆ ಸೊ ಅವಾಗ ನೀವು ರಿಸೀವ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಯಾರು ಕೂಡ ಬೇಜಾರಾಗೋದಕ್ಕೆ ಹೋಗಬೇಡಿ. ಯಾಕೆಂತ ಅಂದ್ರೆ ಏನೋ ಹೊಸ ಪ್ರೋಸೆಸ್ ಅನ್ನ ಮಾಡಿದರೆ ನೆಕ್ಸ್ಟ್ ನಿಮ್ಗೆ ಹಣ ಹಾಕೋದಂತೂ ಖಂಡಿತ ಅಂತ ಹೇಳಿದ್ದಾರೆ. ಹಣ ಹಾಕ್ಲಿಲ್ಲ ಅಂತ ಅಂದ್ರೆ ಅದ್ರ ಪರಿಣಾಮವನ್ನ ಅವರೇ ಅನುಭವಿಸಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಈ ಒಂದು ಮಾಹಿತಿ ಇಷ್ಟ ಆಯ್ತು ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.